ಇನ್ನು ಅದೊಂದು ಗ್ರಾಮ 2 ದಶಕಗಳಿಂದ ನೀರಿನ ಮೇಲೇನೆ ಬದುಕು ನಡೆಸ್ತಾ ಇದೆ. ಮಕ್ಕಳು ಮಹಿಳೆಯರು ಸಾವಿನ ಸಂಚಾರ ಮಾಡ್ತಿದ್ದಾರೆ. TV9 ವರದಿ ಬಳಿಕ ಆ ಗ್ರಾಮಕ್ಕೆ ನೆಮ್ಮದಿಯ ಬದುಕು ಸಿಕ್ಕಿದೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ನೋಡ್ಕೊಳ್ಳೋಣ. 1,000-2,000 ರೂಪಾಯಿ ಪರಿಹಾರ ಕೊಟ್ಟನ ಅಂತ ಹೇಳಿ ಅಲ್ಲಿ ಕೂತ್ರೆ ಸರಿಯಲ್ಲ. ನಮಗೆ ಶಾಲೆಗೆ ಪ್ರತಿದಿನ ಬರ್ಬೇಕಂದ್ರೆ ಭಾಳ ತೊಂದರೆ ಐತ್ರಿ ಸರಿ. ಈ ರೀತಿ 2 ಟ್ಯೂಬ್ಗಳನ್ನ ಕಟ್ಟಿರ್ತಾರೆ. ಒಂದು ಭಾಗದಲ್ಲಿ ಮಕ್ಕಳು ಕೂತ್ರೆ, ಇನ್ನೊಂದು ಭಾಗದಲ್ಲಿ ದೊಡ್ಡವರು ಕೂರ್ತಾರೆ. ಆಯ ತಪ್ಪಂಗಿಲ್ಲ, ಒಂಚೂರು ಜಾರಂಗಿಲ್ಲ, ಸ್ವಲ್ಪ ಯಾಮಾರಿದ್ರೂ ಅಪಾಯ ಕಟ್ಟಿಟ್ಟ ಬುತ್ತಿ. ಇದು ಬೆಳಗಾವಿ ಜಿಲ್ಲೆ ನಿಂಗಾಪುರದ ಹುಲಿಕೆರೆ ಹಿನ್ನೀರಿನಲ್ಲಿ ನಿತ್ಯ ಕಾಣುವ ನರಕ. ಶಾಲೆಗೆ ತೆರಳುವ ಮಕ್ಕಳಷ್ಟೇ ಅಲ್ಲ, ಊರಿನ ಜನ ಸಹ ಹೀಗೆ ಸರ್ಕಸ್ ಮಾಡಿಕೊಂಡೇ ಕೆರೆ ದಾಟಬೇಕಾದ ಸ್ಥಿತಿ ನಿರ್ಮಾಣವಾಗಿತ್ತು. ಸ್ವಲ್ಪ ಇದಕ್ಕೆ ಏನಾದರೂ ಹಾನಿ ಆದ್ರೂ ಕೂಡ ಇದರಿಂದ ಗಾಳಿ ಹೋಗುತ್ತೆ, ಹೀಗಾಗಿ ಅದು ಕೂಡ ಅಪಾಯ. ಈ ರೀತಿ 2 ಟ್ಯೂಬ್ಗಳನ್ನ ಕಟ್ಟಿರ್ತಾರೆ. ಒಂದು ಭಾಗದಲ್ಲಿ ಮಕ್ಕಳು ಕೂತ್ರೆ, ಇನ್ನೊಂದು ಭಾಗದಲ್ಲಿ ದೊಡ್ಡವರು ಕೂಡ್ತಾರೆ. ಕೆಲವೊಂದು ಟೈಮು 2 ಟ್ಯೂಬ್ಗಳ ಮೇಲೆ ಮಕ್ಕಳೇ ಕೂತ್ಕೊಂಡು ಈ ಒಂದು ಹಗ್ಗವನ್ನ ಎಳೆದುಕೊಂಡು ಹೋಗ್ತಾರೆ. ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಈ ಭಾಗಕ್ಕೆ ಒಂದು ಸೇತುವೆಯನ್ನ ಮಾಡಿಕೊಡ್ಬೇಕನ್ನುವಂತ ನಿಟ್ಟಿನಲ್ಲೂ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಯಾವಾಗ ನಿಂಗಾಪುರದ ಕಣ್ಣೀರ ಕಥೆಯನ್ನ TV9 ಸರ್ಕಾರದ ಮುಂದಿಟ್ಟು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಈ ಬಗ್ಗೆ ಡಿಸಿ ಮಾತನಾಡಿ ನಾಳೆಯಿಂದ ಬೋಟ್ ವ್ಯವಸ್ಥೆ ಮಾಡೋದಾಗಿ ಹೇಳಿದ್ದಾರೆ. ಈ ಒಂದು ವಿಷಯ ಏನಿದೆ ನನ್ನ ಗಮನಕ್ಕೆ ಬಂದಿದೆ. ಆ ವಿಡಿಯೋನ ನಾನು ನೋಡಿದ್ದೀನಿ. ತಮಗೆ ಒಂದೆರಡು ವಿಚಾರ ಮುಂಚಿತವಾಗಿ ನಾನು ಹೇಳಬೇಕು. ಹಾಗೂ ನಾನು ಈಗ ಕಿತ್ತೂರು ಶಾಸಕರ ಜೊತೆನೂ ಮಾತಾಡಿದ್ದೀನಿ. ಇಲ್ಲಿನ ಸಮಸ್ಯೆ ಹುಲಿಕೆರೆಯಲ್ಲಿ ಏನಿದೆ, ನಾವು ಇಮಿಡಿಯೇಟ್ಲಿ ತಕ್ಷಣವೇ ಒಂದು ಬೋಟ್ ಅರೇಂಜ್ಮೆಂಟ್ ಮಾಡಿಕೊಡ್ತೀವಿ. ಅತ್ತ ಚಿಕ್ಕೋಡಿಯಲ್ಲಿ ಕೃಷ್ಣಾ ನದಿ ಪ್ರವಾಹಕ್ಕೆ 30,000 ಹೆಕ್ಟೇರ್ ಭೂ ಪ್ರದೇಶ ಜಲಾವೃತವಾಗಿದೆ. ಕಬ್ಬು, ಸೋಯಾಬೀನ್, ಉದ್ದು, ಮೆಕ್ಕೆಜೋಳ ಸಂಪೂರ್ಣ ನಾಶವಾಗಿದೆ. ಪರಿಹಾರಕ್ಕಾಗಿ ರೈತರು ಆಗ್ರಹಿಸಿದ್ದಾರೆ. ಏನು ಸರ್ಕಾರದವ್ರು ಮಾಡಕ್ ಸಾಧ್ಯ ಆಕತ್? ನಿಮ್ಗ 1,000-2,000 ರೂಪಾಯಿ ಪರಿಹಾರ ಕೊಟ್ಟನ ಅಂತ ಹೇಳಿ ಅಲ್ಲಿ ಕೂತ್ರೆ ಸರಿಯಲ್ಲ. ಈಗ 1 ಎಕರೆಗೆ ಬೆಳೆಸಾಕ ನಮ್ದು 1 ಲಕ್ಷ ತಕ ಖರ್ಚು ಬಂದತಿ. ಈಗ ಮುಳಿಗೆ ಹೋತಂದ್ರ 1,000 ಹೆಕ್ಟೇರ್ ಮುನಿಗೆ ಹಾಳಾಗೈತೆ ನಮ್ಮದ. ಇನ್ನು ವೇದಗಂಗಾ ನದಿಯ ನೆರೆ ತಗ್ಗುತ್ತಿದ್ದಂತೆ ಮೊಸಳೆಗಳ ಕಾಟ ಶುರುವಾಗಿದೆ. ನಿಪ್ಪಾಣಿಯ ಹುಣ್ಣರಗಿ ಗ್ರಾಮಕ್ಕೆ ಮೊಸಳೆಗಳು ನುಗ್ತಿವೆ. ಇನ್ನು ಭೀಮೆಯ ಅಬ್ಬರಕ್ಕೆ ವಿಜಯಪುರ ಜಿಲ್ಲೆ ತತ್ತರಿಸಿ ಹೋಗಿದೆ. ಚಡಚಣ, ಇಂಡಿ, ಆಲಮೇಲ ಮತ್ತು ಸಿಂದಗಿ ತಾಲೂಕಿನಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ. 8 ಬಾಂದಾರ್ಕಂ ಬ್ಯಾರೇಜ್ಗಳು ಮುಳುಗಿವೆ. ಬ್ಯಾರೇಜ್ ಮೇಲೆ 2 ಅಡಿಯಷ್ಟು ನೀರು ಹರಿದಿದೆ. ಕೊಡಗಿನಲ್ಲಿ 104 ಭೂಕುಸಿತ, ಪ್ರವಾಹ ಪ್ರದೇಶಗಳ ಪಟ್ಟಿ. ಆಗಸ್ಟ್ ತಿಂಗಳಲ್ಲಿ ಆಶ್ಲೇಷ ಮಳೆ ಬಂತಂದ್ರೆ ಕೊಡಗಿನಲ್ಲಿ ಭೀತಿ ಆವರಿಸುತ್ತೆ. 2018ರ ದುರಂತದ ಬಳಿಕ ಆಗಸ್ಟ್ ತಿಂಗಳಲ್ಲಿ ಪ್ರತಿ ವರ್ಷವೂ ಎಚ್ಚರಿಕೆ ವಹಿಸಲಾಗುತ್ತೆ. ಆದರೆ ಈ ತಿಂಗಳು ಭೂವಿಜ್ಞಾನಿಗಳು ಭಾರಿ ಎಚ್ಚರಿಕೆ ನೀಡಿದ್ದಾರೆ. ಭೂಕುಸಿತ ಉಂಟಾದ್ರೆ 2,995 ಕುಟುಂಬ ಸ್ಥಳಾಂತರ ಮಾಡಬೇಕಾಗುತ್ತೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ 95 ಕಡೆ ಕಾಳಜಿ ಕೇಂದ್ರ ಸ್ಥಾಪನೆ ಮಾಡಲು ಸಿದ್ಧತೆ ನಡೆಸಲಾಗುತ್ತಿದೆ. ಕಾಫಿನಾಡಲ್ಲಿ ಅಕ್ರಮವಾಗಿ ನಿರ್ಮಿಸಿದ್ದ ರೆಸಾರ್ಟ್ ವಿರುದ್ಧ ಕ್ರಮ. ಶಿರೂರು ವೈನಾಡು ದುರಂತದ ಬಳಿಕ ರಾಜ್ಯ ಸರ್ಕಾರ ಎಚ್ಚೆತ್ತಿದೆ. ಪಶ್ಚಿಮ ಘಟ್ಟಗಳ ಸಾಲಿನ ಅರಣ್ಯ ಪ್ರದೇಶಗಳಲ್ಲಿ ಅನಧಿಕೃತ ಹೋಂಸ್ಟೇ, ರೆಸಾರ್ಟ್ಗಳು ತಲೆ ಎತ್ತಿವೆ. 100 ಎಕರೆ ಜಾಗ ಒತ್ತುವರಿಯಾಗಿದ್ದು ಅವುಗಳ ತೆರವಿಗೆ ಮುಂದಾಗಿದೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ಬೆನ್ನಲ್ಲೇ ಮೂಡಿಗೆರೆಯ ಬೈರಾಪುರ, ಉರುಬಗಿಯಲ್ಲಿನ ರೆಸಾರ್ಟ್ ತೆರವು ಮಾಡಿದ್ದು 4 ವಿರುದ್ಧ ಪ್ರಕರಣ ದಾಖಲಾಗಿದೆ. ಇದರ ಜೊತೆಗೆ ಅರಣ್ಯ ಹಾಗೂ ಕಂದಾಯ ಭೂಮಿಗಳ ನಡುವಿನ ಗೊಂದಲ ನಿವಾರಣೆಗಾಗಿ ಜಂಟಿ ಸರ್ವೆ ಆರಂಭಿಸಿದ್ದಾರೆ. ವೈನಾಡು ಶಿರೂರು ದುರಂತದ ಬಳಿಕ ಎಚ್ಚೆತ್ತುಕೊಂಡಿರುವ ಸರ್ಕಾರ ಅರಣ್ಯ ಪ್ರದೇಶ, ಪಶ್ಚಿಮ ಘಟ್ಟಗಳ ಸಾಲನ್ನ ಉಳಿಸಲು ಒತ್ತುವರಿ ತೆರವಿಗೆ ಆದೇಶ ನೀಡಿದೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಆಗುತ್ತೆ ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.